ಹಿಂಡಾಲ್ಕೋ ಕಂಪನಿಯಲ್ಲಿ ಕಾರ್ಮಿಕ ಆತ್ಮಹತ್ಯೆ, ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಇಲ್ಲಿನ ಪ್ರಸಿದ್ಧ ಹಿಂಡಾಲ್ಕೋ ಕಂಪನಿಯ ಆವರಣದಲ್ಲಿ ಯುವ ಕಾರ್ಮಿಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. 24 ವರ್ಷದ ಶಂಕರ್ ತಳವಾರ್ ಆತ್ಮಹತ್ಯೆ ಮಾಡಿಕೊಂಡ ಕಾರ್ಮಿಕ. ಈ ಘಟನೆಯ ಬೆನ್ನಲ್ಲೇ ಆಕ್ರೋಶಗೊಂಡ ನೂರಾರು ಜನ ಕಂಪನಿ ಕಚೇರಿ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಸದ್ಯ ಸ್ಥಳದಲ್ಲಿ ತೀವ್ರ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಯುವಕ ಶಂಕರ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ತನ್ನ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಒಂದನ್ನು ಸ್ಟೇಟಸ್ ಆಗಿ ಹಾಕಿಕೊಂಡಿದ್ದ ಎನ್ನಲಾಗಿದೆ. ಕಂಪನಿಯಲ್ಲಿ ಹಳೆ ಕಾರ್ಮಿಕರನ್ನು ತೆಗೆದು ಹೊಸ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಗುತ್ತಿಗೆದಾರ ಪಯಾಲ್ ನಂದಿ ಎಂಬುವವರಿಂದ ತನಗೆ ತೀವ್ರ ಅನ್ಯಾಯವಾಗುತ್ತಿದೆ ಎಂದು ಶಂಕರ್ ಆರೋಪಿಸಿದ್ದಾನೆ. ಕೆಲಸ ಮುಂದುವರಿಸಬೇಕಾದರೆ 5 ಲಕ್ಷ ರೂಪಾಯಿ ಹಣ ನೀಡಬೇಕು ಎಂದು ಗುತ್ತಿಗೆದಾರ ಡಿಮ್ಯಾಂಡ್ ಮಾಡಿದ್ದ ಎನ್ನಲಾಗಿದೆ. ಬಡ ಕುಟುಂಬದ ಶಂಕರನಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ನೀಡಲು ಸಾಧ್ಯವಾಗಿರಲಿಲ್ಲ. ಇದರಿಂದಾಗಿ ಕೈಯಲ್ಲಿದ್ದ ಕೆಲಸವೂ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಹಾಗೂ ತೀವ್ರ ಮನಸ್ತಾಪಕ್ಕೆ ಒಳಗಾಗಿದ್ದ ಶಂಕರ್ ಅಂತಿಮವಾಗಿ ನೇಣಿಗೆ ಶರಣಾಗಿದ್ದಾನೆ. ಕಂಪನಿ ಮೇಲೆ ಕಲ್ಲು ತೂರಾಟ. ಶಂಕರ್ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮುತ್ಯಾನಟ್ಟಿ ಗ್ರಾಮಸ್ಥರು, ಮೃತನ ಸ್ನೇಹಿತರು ಹಾಗೂ ನೂರಾರು ಸಂಖ್ಯೆಯ ಸಂಬಂಧಿಕರು ಹಿಂಡಾಲ್ಕೋ ಕಂಪನಿ ಎದುರು ಜಮಾಯಿಸಿದರು. ಗುತ್ತಿಗೆದಾರನ ವಿರುದ್ಧ ಹಾಗೂ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ ಸಾರ್ವಜನಿಕರು ಕಂಪನಿಯ ಕಚೇರಿ ಮೇಲೆ ಕಲ್ಲು ತೂರಾಟ ನಡೆಸಿದರು. ಇದರಿಂದ ಕಂಪನಿಯ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆಯೇ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಹಾಗೂ ಸ್ಥಳೀಯ ಶಾಸಕ ಆಸಿಫ್ ಸೇಠ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮೌನವೊಲಿಸಲು ಯತ್ನಿಸಿದರು. ಇವತ್ತಿನಿಲ್ಲ 15 ವರ್ಷದಿಂದ ಹೇಳಕತ್ತೀನಿ. ಮುತ್ತನಟ್ಟಿ ಊರು ನಂದು, ಮುತ್ತನಟ್ಟಿ ಊರವರು ನಂದು, ಇರೋರು ಎಲ್ಲ ನಮ್ದು ತಂಗಿಯವರು, ಅಣ್ಣವರೇ, ನನ್ನ ತಮ್ಮ ಅವರು. ತಮ್ಮ ದುಃಖ ನಮ್ ದುಃಖ ಮೊದಲು ಹೇಳ್ತಾ ಇದ್ದೀವಿ. ತಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ಅದು ನನಗೆ ನ್ಯಾಯ ಸಿಗ್ಬೇಕು. ಅನ್ಯಾಯ ಆಗ್ಲಿಕ್ಕೆ ಕೊಡೋದಿಲ್ಲ. ಅವ್ರು MD ಅವ್ರು ಬರ್ಲಿ, ಅವ್ರ ಜೊತೆ ಮಾತಾಡೋನು. ಒಂದ್ 4-5 ಮಂದಿ ನೀವು ಹೇಳಿ ಯಾರು ಅವ್ರ ನಮ್ ಜೊತೆ, ನಾವು ಎಲ್ಲಾರು ಕೂಡ ಹೋಗಿ ಅವ್ರ ಜೊತೆ ಮಾತಾಡೋನು. ಏನ್ ನಮ್ಗೆ ಪರಾಯ ಬೇಕು. ಮಾತಾಡೋದಿಲ್ಲ ಬರ ಏನ್ ಸರಿಪಡಿಸಬೇಕು, ತಾತ್ಪರ್ಯವಾಗಿ ಏನ್ ಸರಿಪಡಿಸಬೇಕು, ಮತ್ತೆ ಲಾಂಗ್ ಟರ್ಮ್ ನಲ್ಲಿ ಏನ್ ನಿಮಗೆಲ್ಲರಿಗೂ ನಿಮ್ಮ ಏನ್ 3 ಊರನವ್ರಿಗೆ ಆಗಿದಲ್ಲ ಎಣ್ಣೆ ಎಲ್ಲ ಅದನ್ನ ಸರಿಪಡಿಸಲಿಕ್ಕೆ ಎಲ್ಲ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲೆಲ್ಲ ಹೆಣ್ಣು ಮಾಡ್ಲಿಕ್ಕೆ ಆಗೋದಲ್ಲ. ಬಟ್ ಆ ಕುಟುಂಬಕ್ಕೆ ಮೊದಲನೇ ಪರಿಹಾರ ಬಂದು ಅವ್ರು ಏನ್ ಬಂದು ಡಿಸ್ಕಷನ್ ಮಾಡಿ, ನಾನು ನಿಮ್ ಜೊತೆ ಇರ್ತೀವಿ, ನಾವು ನಮ್ಮ ಇರ್ತೀವಿ. ಕಮಿಷನರ್ ಸಾಹೇಬರು, DC ಸಾಹೇಬರು, MLA ಸಾಹೇಬರು ಅವ್ರು HR ಮತ್ತು MD ಜೊತೆ ಡಿಸ್ಕಷನ್ ಮಾಡಿ ಬಂದು ನಿಮ್ಗೆ ಎಲ್ಲರೂ ಕೂಡ MD HR ನಿಮ್ ಕಡೆ ಮುಂದೆ ಬರ್ತಾರೆ. ಇಲ್ಲಿ ಡಿಸಿಷನ್ ಹೇಳ್ತಾರೋ ಅದು ಸರಿ ಇದ್ರೆ ಸರಿ, ಇಲ್ಲ ಅಂತಂದ್ರೆ ಇಲ್ಲ. ಮುಂದೆ ಏನೋ ಆಗೋದಿಲ್ಲ ಅನ್ನೋದಿದ್ರೆ ಏನೋ ಆಗಲಾರ್ದ ಕುಂದಿರ್ತೀರಿ. ಸಮಸ್ಯೆ ಪರಿಹಾರ ಆಗ್ಬೇಕು, ಸಮಸ್ಯೆ ಹೆಚ್ಚಿಗೆ ಆಗ್ಬೇಕು. ದಯವಿಟ್ಟು ನಮ್ ವಿನಂತಿ ಇದೆ, ಅನಾವಶ್ಯಕವಾಗಿ ಆದದ್ ಗಾಯನ ಮತ್ತೊಂದು ತೊಂದರೆ ಆಗೋದು ಬೇಡ. ಅನ್ಯಾಯಕ್ಕೆ ಸರಿಪಡಿಸೋಣ ಅಂತಂದ್ರೆ ಹಂಗ ಸಮಸ್ಯೆಗಳು ಹೆಚ್ಚಿಗೆ ಮಾಡೋಣ ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಕೆಲವೊಂದು ಯಾರು ಹುಡುಗರು ದುಡುಕಿ ಏನಾರ ಮಾತಾಡೋ ಪ್ರಕಾರ ನೀವು ಜವಾಬ್ದಾರಿ ವರ್ತಿಸಲಿಲ್ಲ ಅಂದ್ರೆ ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಜಾಸ್ತಿ ತೊಂದರೆ ಆಗ್ತಾವ. ಅದು ಮೊದಲು ಏನಂತ ವಾಪಸ್ ಬರೋದಿಲ್ಲ, ಜೀವ ಹೋಗ್ಯದ ಒಳ್ಳೆ ಬರೋದಿಲ್ಲ. ಬಟ್ ಅದಕ್ಕೆಲ್ಲ ನೀವು ಇಟ್ಕೊಂಡು ಇರ್ತಾರಲ್ಲ, ಎಣ್ಣೆ ಮಾಡಕ್ ಹೋಗೋದು ಬೇಡ. ದಯವಿಟ್ಟು ಒಂದು ಅರ್ಧ ಗಂಟೆ ನಾವು ಇಲ್ಲೇ ಇರ್ತೀವಿ, ನಾವೇ ಇಲ್ಲೇ ಇರ್ರಿ. ಸಾಹೇಬರು, MLA ಸಾಹೇಬರು ಎಲ್ಲ ಕೂಡ್ಕೊಂಡು ಅವ್ರ ಜೊತೆ ಫ್ಯಾಕ್ಟ್ರಿ ಅವ್ರ ಜೊತೆ ಏನೆಲ್ಲ ಕಂಡೀಷನ್ ಹಾಕಬೇಕಲ್ಲ. ಅದ್ರ ಫ್ಯಾಕ್ಟ್ರಿದವ್ರು ಯಾರು ನಮ್ಮ ಯಾವ್ರಿ ಫ್ಯಾಕ್ಟ್ರಿ ಅಲ್ಲ, ನಾವು ಯಾರು ಫ್ಯಾಕ್ಟ್ರಿ ನೌಕರದವ್ರು ಅಲ್ಲ. ನಿಮಗೆ ಎಣ್ಣೆ ಸರಿಪಡಿಸಕ್ ಮಾಡ್ಬೇಕಂತ ನಮ್ಮಲ್ಲಿ ವಿಶ್ವಾಸ ಇತ್ತಂದ್ರೆ ದಯವಿಟ್ಟು ಸುಮ್ಮನೆ ಕೂತ್ಬಿಡಿ.